ಸದ್ಯ ಕೆಲಸ ಅಂತೂ ಸಿಕ್ತು. ನಾನು ಎಷ್ಟು ಕಲ್ತಿದ್ದೀನೋ ಅಷ್ಟೇ ನನ್ನ ಕೆಲಸ ಸಿಕ್ಕಿದೆ. ಅಷ್ಟರಲ್ಲೇ ನಾನು ತೃಪ್ತಿ ಪಡ್ಕೊಂಡ್ಬಿಡ್ತೀನಿ. ಜಾಸ್ತಿ ಕಲ್ತಿದ್ರೆ ಇನ್ನೂ ಜಾಸ್ತಿ ಏನಾದರೂ ಸಿಗ್ತಿತ್ತೇನೋ ದೊಡ್ಡ ಕೆಲಸ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಮತ್ತು ಹೊಸದೊಂದು ಟಾಪಿಕ್ ಜೊತೆಗೆ ಬಂದಿದ್ದೀನಿ. ಎಪಿಸೋಡ್ 3 ಇದು. ಐ ಥಿಂಕ್ ನೀವು ಎಪಿಸೋಡ್ 1, ಎಪಿಸೋಡ್ 2 ನೋಡಿದ್ದೀರ ಅನ್ಕೋತೀನಿ. ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ. ಅದನ್ನು ನೋಡಿದ ಮೇಲೆ ಇದೇ ಅರ್ಥ ಆಗುತ್ತೆ. ಯಾಕಂತಂದರೆ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ನಾನು ನನ್ನ ಜೀವನದಲ್ಲಿ ಏನೆಲ್ಲ ಸಫರ್ ಮಾಡಿದೆ, ಹಾಗೆ ಯಾವ ರೀತಿ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅನ್ನೋದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ, ವಿತ್ ಮ್ಯಾನಿಫೆಸ್ಟೇಷನ್ ಜೊತೆಗೆ, ಹಾಗೆ ಅಫರ್ಮೇಷನ್, ಹಾಗೆ ಗ್ರ್ಯಾಟಿಟ್ಯೂಡ್ ಬಗ್ಗೆ. ಇದೆಲ್ಲ ಏನಪ್ಪ? ಸೊ ಇದನ್ನೇ ಕ್ಲಿಯರಾಗಿ ಹೇಳೋಕ್ಕೆ ಈ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಅದ್ರ ಜೊತೆಗೆ ಅಂದರೆ ಈಗ ನಾನು ಏನಿದ್ದೀನೋ ಅದಕ್ಕಿಂತ ಹೆಚ್ಚಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ ಏನೋ ಇತ್ತು, ಬಟ್ ಅಂದ್ಕೊಂಡಿರಲಿಲ್ಲ ಈ ಲೆವೆಲಿಗೆ ಒಂದು ನನ್ನ ಜೊತೆ ಮಿರಾಕಲ್ ಆಗುತ್ತೆ, ಮ್ಯಾಜಿಕ್ಕಾಗಿ ಆಗುತ್ತೆ. ನಾನೊಂದು ಉನ್ನತ ಶಿಕ್ಷಣ ಮತ್ತೆ ಪಡ್ಕೋತೀನಿ, ಅದು ಸಂಸಾರದ ಜೊತೆಗೆ. ಹಾಗೆ ನಾನು ಕೆಲಸಕ್ಕೆ ಹೋಗೋದರ ಜೊತೆಗೆ ಒಂದು ಒಳ್ಳೆ ಕೋರ್ಸನ್ನು ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಪೂರ್ತಿಯಾಗಿ ವಿಡಿಯೋ ನೋಡಿ. ದಯವಿಟ್ಟು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಲೈಕ್ ಕೂಡ ಮಾಡ್ತಿಲ್ಲ, ಅದನ್ನು ಮಾಡಿ ನನ್ನ ಒಂದು ವೀಡಿಯೋಸ್ ಎಲ್ಲರಿಗೂ ಮುಟ್ಲಿ. ಎಲ್ಲರೂ ಹಿಂದೆ ಯಾರೆಲ್ಲ ಉಳ್ಕೊಂಡಿದ್ದಾರೆ ಅವರೆಲ್ಲ ಕೂಡ ಮುಂದೆ ಬರಲಿ ನನ್ನ ಥರನೇ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ನಿಮ್ಮ ಒಂದು ಅಮೂಲ್ಯವಾದ ಟೈಮ್ ನನಗೋಸ್ಕರ ಕೊಟ್ಟು ವಿಡಿಯೋನ ನೋಡಿದ್ದಕ್ಕೆ. ಇವಾಗ ಟಾಪಿಕ್ಕಿಗೆ ಬರೋಣ. ನಾನು ಇದನ್ನು ನಿಜ ಹೇಳುವಾಗ ಪೂರ್ತಿಯಾಗಿ ನನ್ನ ಒಂದು ಹಿಂದಿನ ಜೀವನಕ್ಕೆ ಯಾವ ರೀತಿ ಹೋಗ್ತಾರಲ್ಲ ಅದೇ ರೀತಿ ನನ್ನ ಹಿಂದಿನ ಒಂದು ವರ್ಷಗಳಿಗೆ ಹೋಗ್ಬಿಡ್ತೀನಿ. ಅಲ್ಲಿ ಏನಾಯಿತು, ಎಂತಾಯಿತು, ನಾನು ಹೇಗೆಲ್ಲ ಮೋಟಿವೇಟ್ ಆದೆ ಅನ್ನೋದ್ರ ಬಗ್ಗೆ. ನಾನು ಕೆಲಸ ಸಿಕ್ತಂತ ಹೇಳಿದೆ, ಪೇಮೆಂಟ್ ಕೂಡ ಸರಿಯಾಗಿ ಸಿಕ್ತು. ಅದ್ರ ಜೊತೆಗೆ ನನಗೆ ಗೊತ್ತಿರಲಿಲ್ಲ, ಲಕ್ ಅನ್ನೋದು ತಾನಾಗೆ ಬಂತು. ನನ್ನ ಖರ್ಚಲ್ಲೆಲ್ಲ. ಸೊ ಯಾರ ಖರ್ಚಲ್ಲಂತ ಮುಂದೆ ಹೇಳ್ತೀನಿ. ಸಡನ್ನಾಗಿ ನಂದು ಒಂದು ಅಪಾರ್ಚುನಿಟಿ ಸಿಗುತ್ತೆ. ನೀನು ಬೆಂಗಳೂರಿಗೆ ಹೋಗಲೇಬೇಕು. ಹಾಗೆ ಈ ಒಂದು ನೀವು ಟೀಚಿಂಗ್ ಏನು ಕಲಿಸ್ತಾ ಇದ್ದೀರಲ್ಲ, ಇದನ್ನು ಒಂದು ಹೆಚ್ಚಿನ ಉನ್ನತ ಶಿಕ್ಷಣಕ್ಕೆ ನೀವು ಒಯ್ದರೆ, ನೀವು ಕಲಿತ್ರೆ ಉನ್ನತ ಶಿಕ್ಷಣನ ಮಕ್ಕಳಿಗೆ ಕೊಡ್ಬೋದು ಅಂತ. ಹಾಗೆ ಹೈಯರ್ ಎಕ್ಸ್ಪೀರಿಯೆನ್ಸ್ ಎಷ್ಟಾಗುತ್ತೋ, ನೀವು ಎಕ್ಸ್ಪೀರಿಯೆನ್ಸ್ ಆಗಿ ಎಕ್ಸ್ಪರ್ಟ್ ಆಗಿ ಎಷ್ಟು ಆಗ್ತಿರೋ ಅಷ್ಟು ಮಕ್ಕಳಿಗೆ ನೀಟಾಗಿ ಕಲಿಸ್ಬೋದು ಅಂತ ನನಗೆ ಸ್ಕೂಲ್ ವತಿಯಿಂದನೇ ನನಗೆ ಅಪಾರ್ಚುನಿಟಿ ಸಿಕ್ತು. ಹಾಗೆ ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಯಾವಾಗಲೂ ಬಿಜಾಪುರ ಡಿಸ್ಟಿಕಲ್ಲೇ ಓಡಾಡಿದವಳು, ಬೆಂಗಳೂರು ಸಿಟಿನೇ ಗೊತ್ತಿಲ್ಲದವಳು. ಅಂದ್ಕೊತಿದ್ದೆ ನಾನು ಅಫರ್ಮೇಷನ್ ಆಗಿರ್ಬೋದು, ಗ್ರ್ಯಾಟಿಟ್ಯೂಡ್ ಆಗಿರ್ಬೋದು, ಇದನ್ನೆಲ್ಲ ನಾನು ಮಾಡ್ಕೊತಿದ್ದೆ. ನಾನು ಗೆದ್ದೆ, ನನಗೊಂದು ಒಳ್ಳೆ ಜಾಬ್ ಸಿಕ್ತು, ನನಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ, ಇನ್ನೂ ಜಾಸ್ತಿ ಎತ್ತರಕ್ಕೆ ಹೋಗ್ತೀನಿ, ಇನ್ನೂ ಉನ್ನತ ಒಂದು ಶಿಕ್ಷಣನ ನಾನು ಕಲಿತೀನಿ, ಇನ್ನೂ ಒಂದು ಉನ್ನತ ಸ್ಥಾನ ನನಗೆ ಸಿಗುತ್ತೆ, ಇದರಲ್ಲಿ ನಾನು ಗೆಲ್ತೀನಿ ಅನ್ನೋದನ್ನು ಅಫರ್ಮೇಷನ್ ಮಾಡ್ತಾ ಹೋದೆ. ಮನಸ್ಸಲ್ಲಿ ಅನ್ಕೋತಿದ್ದೆ, ನಾನು ಐ ಆಮ್ ವಿನ್, ಐ ಆಮ್ ಹ್ಯಾಪಿ, ಐ ಆಮ್ ಎವ್ರಿಥಿಂಗ್ ಗಾಟ್ ಇಟ್. ಓಕೆ, ನಾನು ಗೆಲ್ತೀನಿ. ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಡೇ. ಮೈ ಲೈಫ್ ಈಸ್ ಫುಲ್ ಆಫ್ ಬ್ಲೆಸ್ಸಿಂಗ್ ಅಂತ. ಐ ಚಾಯ್ಸ್ ಟು ಬಿ ಗ್ರೇಟ್ಫುಲ್ ಆ್ಯಂಡ್ ಫೋಕಸ್ ಆನ್ ದ ಗುಡ್ ಅಂತ. ಹೀಗೆ ಒಬ್ಬೊಬ್ಬಳೆ ಗ್ರ್ಯಾಟಿಟ್ಯೂಡ್ ಆಗಿರ್ಬೋದು, ಅಫರ್ಮೇಷನ್ ಆಗಿರ್ಬೋದು ಮಾಡ್ತಾ ಇದ್ದೆ. ನಾನು ಸಕ್ಸಸ್ ಆದೆ, ನಾನು ಇನ್ನೂ ಸಕ್ಸಸ್ ಆಗ್ತೀನಿ, ಸಕ್ಸಸ್ ಆಗ್ತಾನೂ ಇದ್ದೀನಿ. ನನಗಿನ್ನೂ ಜಾಸ್ತಿ ಕೆಲಸದಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಹಾಗೆ ಅದರಿಂದ ನನಗೆ ಒಳ್ಳೆಯ ಮತ್ತಷ್ಟು ಸ್ಥಾನ ಸಿಗುತ್ತೆ, ಅಲ್ಲಿ ಒಂದು ವ್ಯಾಲ್ಯೂಯೇಬಲ್ ಪರ್ಸನ್ ಆಗ್ತೀನಿ ಅನ್ನೋದು ಹೇಳ್ತಾನೇ ಇದ್ದೆ ನಾನು. ಆ ಥರ ಮಾಡ್ತಾ
ಇರ್ತಿದ್ದೆ ನಾನು ಯಾವಾಗ್ಲೂ. ನನಗೆ ಅದೇ ಧ್ಯಾನ. ಸೊ ಇಲ್ಲಿ ಒಂದು ಜಾಗ ನನಗೆ ರಾಣಿ ಸ್ಥಾನ, ಒಂದು ರಾಣಿ ಪಟ್ಟ ಸೊ ನನಗೆ ಸಿಕ್ಕಿದೆ ಅಂದ ತಕ್ಷಣವೇ ಓಕೆ, ನಾನು ಎಲ್ಲನೂ ಈಗ ನನ್ನ ಕೈಯಲ್ಲಿದೆ, ನಾನು ಚೆನ್ನಾಗಿ ನೋಡ್ಕೋಬೇಕು ಎಲ್ಲನೂ. ಈ ನಾನು ರಾಣಿ, ಸೊ ನಾನು ಎಲ್ಲನೂ ನಿಭಾಯಿಸ್ಬೇಕು ಅನ್ನೋದು ಒಂದು ಮೆಂಟಲಿಟಿ ಇನ್ನೂ ಜಾಸ್ತಿನೇ ಎತ್ತರಕ್ಕೆ ಹೋಗ್ಬಿಡ್ತಿದ್ದೆ ನಾನು. ಆ ಎತ್ತರಕ್ಕೆ ಹೋಗೋ ಉದ್ದೇಶನೇ ಇಷ್ಟೇ ಫ್ರೆಂಡ್ಸ್, ನಾವು ಮುಂದಕ್ಕೆ ಹೋಗ್ತೀವಿ. ನಾವು ಎಲ್ಲೂ ಕೂಡ ನಮಗೆ ಕೆಳಗಿಳಿಸೋಕ್ಕೆ ಸಾಕಷ್ಟು ಜನ ಆಗಿರ್ಬೋದು, ನೆಗೆಟಿವಿಟಿ ಮಾತಾಡೋರು ಕೂಡ ಇರ್ತಾರೆ, ಪಾಸಿಟಿವ್ ಮಾತಾಡೋರು ಇರ್ತಾರೆ. ಹಾಗಂತ ನೆಗೆಟಿವಿಟಿ ಮಾತಾಡೋರಿಗೆ ನಾವು ಕಿವಿನ ಕೊಡಬಾರ್ದು. ನಾವು ಹಾಗೆ ನಮಗೊಂದು ಸ್ಥಾನ ಸಿಕ್ಕಿದೆ ಅಂತ ಗೊತ್ತಾದ ಮೇಲೇ ಅವ್ರು ನಮಗೆ ಜೆಲಸ್ಸಿಂದ ನಮ್ಗೆ ಆ ಥರ ಎಲ್ಲ ಮಾತಾಡ್ತಿರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜೊತೆಗಿರೋರು ಏನದು ಗಾಡ್, ಓಕೆನಾ, ಗಾಡ್. ನಾವು ಅಫರ್ಮೇಷನ್ ಮಾಡುವಂಥ ಗ್ರ್ಯಾಟಿಟ್ಯೂಡ್ ಹೇಳ್ತೀವಲ್ಲ ನಮ್ಮ ಜೊತೆ. ಸೊ ನೇಚರ್ ಇರುತ್ತೆ, ನೇಚರ್ಗೆ ನಾವು ಥ್ಯಾಂಕ್ಫುಲ್ ಹೇಳ್ತೀವಿ. ಸೊ ನಾವು ಒಂದು ಮ್ಯಾನಿಫೆಸ್ಟ್ ಮಾಡ್ತೀವಿ, ಈ ಒಂದು ಜಗತ್ತಿಗೆ ಕೇಳ್ತೀವಿ, ನನಗಿದು ಬೇಕು, ನೀನು ಕೊಡು, ನಾನು ಒಳ್ಳೆಯವಳಾಗಿದ್ದರೆ ಕೊಡು, ಕೆಟ್ಟವಳಾಗಿದ್ದರೆ ಕೊಡಬೇಡ, ಅದು ನಿನ್ನಿಷ್ಟ ಅಂತ ಎಲ್ಲನೂ ಕ್ಲಿಯರಾಗಿ ಸ್ಪಷ್ಟವಾಗಿ ಈ ನಿಸರ್ಗಕ್ಕೆ ನಾವು ಕೇಳಿದಾಗ ಅನಿಸುತ್ತೆ, ಎಲ್ಲ ಒಂದು ಕಡೆ ಅನಿಸುತ್ತೆ, ಈ ದೇವ್ರಿಗೂ ಗೊತ್ತಾಗುತ್ತೆ ಕೆಟ್ಟವ್ರು ಯಾರು ಚರೋ ಯಾರು ಅಂತ. ಹಾಗೆ ಕೂಡ ನಿಸರ್ಗಕ್ಕೂ ಕೂಡ ಗೊತ್ತಾಗುತ್ತೆ. ನಾವು ಒಂದು ಗಿಡ ಕಂಟಿ ಬಳ್ಳಿ ಹೂವು ಪ್ರಾಣಿಗಳನ್ನು ನಾವು ಯಾವ ರೀತಿ ನೋಡ್ಕೋತೀವಲ್ಲ ಅದ್ರ ಮೇಲೆ ಡಿಸೈಡ್ ಆಗಿರುತ್ತೆ ಒಂದು ನೇಚರ್, ಒಂದು ನಿಸರ್ಗ. ನಮ್ಮನ್ನೆಲ್ಲ ನೋಡ್ತಿರುತ್ತೆ. ಸುತ್ತಮುತ್ತ ಯಾರೂ ಇಲ್ಲ ಅಂತ ತಿಳ್ಕೊಬೇಡಿ. ನಾವು ಒಬ್ಬರೇ ಇರುವಾಗ ಸುತ್ತಮುತ್ತ ಯಾರೂ ಇಲ್ಲ ಅಂತ ತಿಳ್ಕೊಬಾರ್ದು. ಎಲ್ಲರೂ ಕೂಡ ನಮ್ಮ ಸುತ್ತಮುತ್ತ ಇರ್ತಾರೆ. ಕ್ಯಾಮ್ರಾ ಹೆಂಗಿರುತ್ತಲ್ಲ ಹಂಗೆ ಕಣ್ಣಿಟ್ಟು ನಮಗೆ ನೋಡ್ತಾ ಇರ್ತಾರೆ. ಜಸ್ಟ್ ಅಫರ್ಮೇಷನ್ ಮಾಡೋದಿಷ್ಟೇ, ಗ್ರ್ಯಾಟಿಟ್ಯೂಡ್ ಹೇಳೋದು. ನಾವೊಂದಿಲ್ಲ ಒಂದಿನ ಸಕ್ಸಸ್ ಆಗುತ್ತೆ ನಮಗೆ. ಅಂದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿಯೇ ಇರಬೇಕು. ಅದೊಂದೇ ನಾನು ಮಾಡ್ತಿದ್ದೆ. ಹಾಗಾಗಿ ನನಗೆ ಸಿಕ್ತು, ಬೆಂಗಳೂರಿಗೆ ಒಂದು ಅಪಾರ್ಚುನಿಟಿ ಸಿಕ್ತು. ಒಂದು ಒಳ್ಳೆ ಕೋರ್ಸ್ ಮಾಡಿದೆ. ಆ ಕೋರ್ಸ್ ಮಾಡಿದೆ ನನಗೆ ಇನ್ನೂ ಹೆಚ್ಚು ಪಗಾರ ಬೆಲೆ ಕೊಡ್ತೀನ ಅಂತ ಅಂದರು. ಸೊ ನನಗೆ ಒಂದು ಸಣ್ಣ ಒಂದು ಎಜುಕೇಷನ್ ಮುಗಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಇದು ಒಂದು ಕಲಿತ ಮೇಲೆ ನಾನು ಕೂಡ ಒಂದು ಒಳ್ಳೆ ಶಿಕ್ಷಣನ ಕಲಿತೆ. ಸೊ ಮಕ್ಕಳಿಗೆ ಎಲಿಜಿಬಲ್ ಆದೆ ಕಲಿಸೋಕೆ ಅಂತ ಖುಷಿ ಆಯಿತು. ಮಕ್ಕಳಿಗೆ ಕಲಿಸೋಕೆ ಶುರು ಮಾಡಿದೆ. ಹಾಗೆ ನಾನು ಮತ್ತೆ ಪ್ರತಿದಿನವೂ ಕೂಡ ಆನ್ಲೈನ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದೆ, ನೋಟ್ಸ್ಗಳನ್ನು ಬರ್ಕೊಂಡೆ. ಯೂಟ್ಯೂಬು, ಇನ್ಸ್ಟಾಗ್ರಾಮು ಅದೆಲ್ಲ ಕೂಡ ನೋಡಿಕೊಂಡು ಒಂದು ಒಳ್ಳೆಯ ಎಜುಕೇಷನ್ ನಾನು ಪಡ್ಕೊಂಡೆ. ಇದು ಎಲ್ಲ ಹೆಂಗೆ ಸಾಧ್ಯ ಅಂತಂದರೆ ನನಗೆ ಗೊತ್ತಿಲ್ಲದೇ ಎಲ್ಲ ಆಗಿದ್ದು. ಗೊತ್ತಿಲ್ಲ ಅಂತಂದರೆ ಮ್ಯಾಜಿಕ್ಕಾಗಿಯೇ ಆಗಿದ್ದು. ಅದ್ರ ಜೊತೆಗೆ ನಿಸರ್ಗಕ್ಕೆ ದೇವರಿಗೆ ಕೊಡೋ ಬದಲಾಗಿ ನಾವು ಕೂಡ ನಮ್ಮ ಒಂದು ಕರ್ತವ್ಯನೂ ಕೂಡ ಮುಖ್ಯ ಆಗ್ತೈತಿ. ನಮ್ಮ ಒಂದು ಪಾತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಫೀಲ್ಡಲ್ಲಾಗಿರ್ಬೋದು, ನಾವು ಫಸ್ಟು ಮನಸಾರೆ ಅದನ್ನು ಕೈಗೆತ್ಕೋಬೇಕು. ಯಾವುದೇ ಒಂದು ಕೆಲಸ ಆಗಲಿ, ಇದನ್ನು ಮಾಡೇ ತೀರ್ತೀನಿ, ಸಾಧಿಸ್ತೀನಿ ಅನ್ನೋದು ಒಂದು ಛಲ ಇರಬೇಕು. ಅಲ್ಲಿ ಅಡೆತಡೆಗಳು ಸಾಕಷ್ಟು ಬರ್ತಿರ್ತವೆ ಫ್ರೆಂಡ್ಸ್, ನೀವು ನಂಬಂಗೇ ಇಲ್ಲ. ಅದ್ಯಾಕೆ ಇದ್ಯಾಕೆ ಯಾಕೆ ಏನು ಎತ್ತ ಪ್ರತಿಯೊಂದು ಬರ್ತಿರ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋ ಹಾಗಿಲ್ಲ. ನಾವೊಂದು ಯಾವ ರೀತಿ ನಮಗೆ ಲೈಫ್ ಬೇಕಲ್ಲ ಆ ರೀತಿಯೇ ನಾವು ಮಾಡ್ಕೋಬೇಕು ಅನ್ನೋದು ಗೊತ್ತಾಗಿತ್ತು ನನಗೆ. ಸ್ವಲ್ಪ ಲೇಟ್ ಆಯಿತು ಅಂತ ಅನಿಸುತ್ತೆ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಇನ್ನೂ ಎತ್ತರಕ್ಕೆ ಹೋಗ್ತಿದ್ದೆ. ಸಾಕು, ಈ ಜೀವನಕ್ಕೆ ಇಷ್ಟು ಸಾಕು. ನಾನು ಅಂದ್ಕೊಂಡಕ್ಕಿಂತ ಹೆಚ್ಚಾಗಿಯೇ ನನಗೆ ಸಿಕ್ಕಿದೆ. ಹಾಗೆ ಗೊತ್ತಿದ್ದಿದ್ದಿಲ್ಲ ಈ ವಯಸ್ಸಲ್ಲೂ ಕೂಡ ನಾನು ಕಲಿತೀನಿ ಅಂತೇಳಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮ್ಯಾನಿಫೆಸ್ಟೇಷನ್ ನೀವೇನು ಮಾಡ್ತಿರಲ್ಲ, ವಾಟರ್ ಮ್ಯಾನಿಫೆಸ್ಟೇಷನ್ ಆಗಿರಬಹುದು, ನೀವು ನೋಟ್ಬುಕ್ಕಲ್ಲಿ ರೈಟಿಂಗಲ್ಲಿ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ರಿ ಅಂತಂದರೆ, ನನಗೆ ಜಾಬ್ ಸಿಕ್ಕಿದೆ, ನಾನು ಹೆಲ್ದಿಯಾಗಿ ಇದ್ದೇನೆ, ನನಗೆ ಮನೆ ಕಟ್ಟೋದು ಪೂರ್ಣವಾಗಿದೆ, ನಾನು ಜಾಗ ತಗೊಂಡಿದ್ದೇನೆ, ನನಗೆ ಒಳ್ಳೆ ಎಜುಕೇಷನ್ ಸಿಕ್ಕಿದೆ,
ಅಂತ ಈ ರೀತಿ ಪಾಸಿಟಿವ್ನೇ ನೀವು ಮಾತು ಹೇಳಬೇಕು. ನೀರಿಗಾಗಿರ್ಬೋದು, ಈ ನೇಚರ್ಗಾಗಿರ್ಬೋದು. ನಾನು ನಿಮ್ಗೆ ಗೊತ್ತಾ, ಕೆಲವೊಂದು ಸತಿ ನಾನು ಸ್ಕೂಲ್ಗೆಲ್ಲ ಹೋಗುವಾಗ, ಈ ಎಲ್ಲೇ ಹೋಗುವಾಗ ನಾನು ಒಬ್ಬೊಬ್ಬಳೇ ಮನಸ್ಸಲ್ಲಿ ನೇಚರ್ ಜೊತೆ ನಾನು ಮಾತಾಡ್ತಿರ್ತೀನಿ. ಥ್ಯಾಂಕ್ ಯು. ನೀವೆಲ್ಲ ಇಷ್ಟು ಪ್ರಶಾಂತವಾಗಿ ಗಾಳಿ ಬೆಳಕು ಎಲ್ಲನೂ ಕೊಡ್ತಿರ್ತೀರ. ಸೊ ನಿಮ್ಗಳ ಮಧ್ಯೆ ಇರೋದು ನಮಗೆ ಅವಕಾಶ ಇಲ್ಲ. ಸೊ ಆಗಾಗ ಈ ಥರ ಬಂದಾಗ ನಿಮ್ಮ ಜೊತೆ ಮಾತಾಡ್ತೀನಿ. ಇದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು ಅಂತ ನಾನು ಆಗಾಗ ಈ ನೇಚರಲ್ಲಿ ಗಾಡಿಯಲ್ಲಿ ಹೋಗುವಾಗ ನಾನು ನೇಚರ್ ಬಗ್ಗೆ ಮಾತಾಡೋದುಂಟು. ಅಲ್ಲಿ ಹೊಲ, ಗಿಡ, ಮರ, ಮಣ್ಣು, ಗಾಳಿ, ಅಕಸ್ಮಾತ್ ಮಳೆ ಇದ್ದರೆ ಮಳೆನೂ ಕೂಡ ಬಂದುಬಿಡುತ್ತೆ. ಅವಾಗ ಕೂಡ ಏನು ಮಳೆ ರಾಯ ಹಿಂಗೆ ಬಂದುಬಿಟ್ಟೆ, ನಾವೆಲ್ಲ ತೊಯ್ದು ಹೋಗ್ಬಿಟ್ಟು ಈ ರೀತಿ ನಾನು ಮಾತಾಡೋದು ಉಂಟು. ಯಾಕಂದರೆ ಪ್ರತಿಯೊಂದಕ್ಕೂ ಜೀವ ಇದೆ ಫ್ರೆಂಡ್ಸ್, ಪ್ರತಿಯೊಂದಕ್ಕೂ ಜೀವ ಇದೆ. ಇದು ನಾವು ಫಸ್ಟ್ ನಂಬಬೇಕು. ನಮ್ಗೆ ಅಷ್ಟೇ ಜೀವ ಇರೋದಲ್ಲ, ಪ್ರತಿಯೊಂದಕ್ಕೂ ಜೀವ ಇದೆ. ಅದನ್ನು ನಾವು ನಂಬಬೇಕು. ಅಲ್ಲಿ ನಾವು ಮಾತಾಡಬೇಕು. ಅದು ಮಾತಾಡಿದಾಗ ಅಲ್ಲಿ ಒಂದು ಚೇಂಜಸ್ ಅನ್ನೋದು ಕಾಣಿಸುತ್ತೆ. ನಾವು ಒಂದು ಪ್ಲೇಸ್ ಇರುತ್ತೆ, ಓಕೆನಾ, ಮನೆಯಲ್ಲಿ ಒಂದು ಪ್ಲೇಸ್ ಇರುತ್ತೆ, ಅದನ್ನು ಕ್ಲೀನಾಗಿ ಇಡ್ತೀವಿ. ಪ್ಲೀಸ್ ನೀ ಯಾವಾಗಲೂ ಕ್ಲೀನಾಗಿಯೇ ಇರು ಅಂತ ಅಂದರೆ ಅದು ಯಾವಾಗಲೂ ಕ್ಲೀನಾಗಿಯೇ ಇರುತ್ತೆ. ಅಕಸ್ಮಾತ್ ಹೋಗ್ಲಿ ಬಿಡು ಏನಾದರೂ ಆಗಲಪ್ಪ ಅಂತಂದರೆ ಅದು ಇನ್ನೂ ಚಲಾಪಿಲಾಗಿ ಚಿತ್ರಾನ್ನ ಆಗಿಬಿಡುತ್ತೆ ಫ್ರೆಂಡ್ಸ್, ನಿಜ. ಅದೇ ರೀತಿ ನಮ್ಮ ಜೀವನನೂ ಕೂಡ ಚಿತ್ರಾನ್ನ ಆಗ್ಲಿಕ್ಕೆ ಬಿಡಬೇಡಿ. ನಾವು ಒಳ್ಳೆಯ ಒಂದು ಪ್ಲೇನ್ ಹಾಳಿ ಥರ ಹೊಳಿಬೇಕು. ನಾವು ಒಳ್ಳೆ ಪ್ಲೇನ್ ಹಾಳಿ ಥರ ಹೊಳೆದಾಗ ಮಾತ್ರ ನಮ್ಮನ್ನೆಲ್ಲರೂ ನೋಡ್ತಾರೆ. ಒಳ್ಳೆ ಕನ್ನಡಿ ಥರ ಇರಬೇಕು. ನಮ್ಮನ್ನು ನೋಡಿ ಒಂದು ಸ್ಮೈಲ್ ಮಾಡ್ತಾರೆ. ಆ ರೀತಿ ಗುರ್ತಿಸ್ಕೊಳ್ಬೇಕು ಅಂತ ಅಂದರೆ ಎಲ್ಲ ಸಾಧ್ಯ, ನಿಜಕ್ಕೂ ಸಾಧ್ಯ ಇದು. ಫಸ್ಟು ಭಾಳ ಆಸೆ ಪಡೋದನ್ನು ಬಿಟ್ಬಿಡಬೇಕು, ಓಕೆನಾ. ಭಾಳ ಆಸೆ ಪಡೋದನ್ನು ಬಿಟ್ಬಿಡಬೇಕು. ಯಾವಾಗಲೂ ಕೂಡ ನಾವು ನಮ್ಮ ಗುರಿ ಹತ್ತನೇ ಇರಬೇಕು. ಸೊ ನಾವು ಎಲ್ಲೇ ಎಷ್ಟು ಕೆಟ್ಟವ್ರ ಮಧ್ಯೆ ಇದ್ದರೂ ನಾವು ನಮ್ಮ ಮನಸ್ಸಲ್ಲಿ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡೇ ಇರಬೇಕು. ಸೊ ಅವ್ರು ಕೆಟ್ಟವ್ರು ಏನಾದರೂ ನಾಲ್ಕು ಮಾತಾಡಿದ್ರೆ ಹ್ಞೂ ಅಂತಿರಬೇಕು. ಸೊ ಒಳಗಡೆ ನಮ್ಮ ಒಂದು ಇಂಟೆನ್ಷನ್ ಒಳ್ಳೆಯದಾಗಿರಬೇಕು. ಆಮೇಲೆ ಆ ಕಡೆ ಈ ಕಡೆ ಯಾವುದು ಕೂಡ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊತೀನಿ. ಹೀಗಾಗಿ ಇದೇ ರೀತಿ ನನ್ನ ಒಂದು ಜೀವನ ಐತಿ. ನಾನು ಇದು ಜಸ್ಟ್ ಅನುಭವದ ಮಾತು. ಇದನ್ನು ನೀವು ಅಳವಡಿಸ್ಕೊರಿ. ಸೊ ಮುಂದೆ ಬರ್ಬೋದೇನೋ ಅಂಥೇಳಿ. ಏನಿಲ್ಲ, ಜಸ್ಟ್ ಅಫರ್ಮೇಷನ್, ಗ್ರ್ಯಾಟಿಟ್ಯೂಡ್. ನನಗೆ ಸಿಕ್ಕಿದೆ, ನಾನು ಹ್ಯಾಪಿಯಾಗಿದ್ದೀನಿ ಅನ್ನೋದನ್ನು ನೀವು ಹೇಳ್ತಾ ಹೋಗಿ ಅಷ್ಟೇ. ಅಫರ್ಮೇಷನ್ ಅಂದರೆ ನಮ್ಮನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದು ಯಾವಾಗಲೂ. ಗ್ರ್ಯಾಟಿಟ್ಯೂಡ್ ಅಂದರೆ ನನಗೆ ಆಗಿದೆ, ನಾನು ಶ್ರೀಮಂತಳಾಗಿದ್ದೇನೆ, ನಾನು ಹೆಲ್ದಿಯಾಗಿದ್ದೀನಿ, ನನ್ನ ಹತ್ರ ದುಡ್ಡು ಸಾಕಷ್ಟಿದೆ ಅನ್ನೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಗ್ರ್ಯಾಟಿಟ್ಯೂಡ್ ಅಂದರೆ ಏನು, ಅಫರ್ಮೇಷನ್ ಅಂದರೆ ಏನು ಅಂಥೇಳಿ ಇನ್ನೊಂದು ಸತಿ ನನ್ನ ವಿಡಿಯೋನ ರೀಕ್ಯಾಪ್ ಮಾಡಿ ನೋಡಿ. ಎಲ್ಲೂ ಕನ್ಫ್ಯೂಷನ್ ಆಗಬೇಡಿ. ಹಾಗೆ ನನ್ನ ಒಂದು ಡೈಲಿ ರೂಟೀನ್ ಜೊತೆಗೆ ನಾನು ನನ್ನ ಒಂದು ಅನುಭವದ ಮಾತು, ನನ್ನ ಒಂದು ನಿಜವಾದ ಲೈಫ್ ಸ್ಟೋರಿನ ನಾನು ಹೇಳ್ತಾ ಹೋಗಿದ್ದೀನಿ. ನನ್ನ ಒಂದು ಡೇ ರೂಟೀನ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದನ್ನೇ ಟ್ರೈ ಮಾಡ್ತೀರಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡ್ತೀರಾ. ಸಾಕಷ್ಟು ಜನ ನನ್ನ ವಿಡಿಯೋನ ನೋಡ್ತಿದ್ದೀರಾ, ಸಾಕಷ್ಟು ಜನ ಬಂದು ಹೋಗ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗ್ತಿಲ್ಲ, ಲೈಕ್ ಕೂಡ ಕೊಡ್ತಿಲ್ಲ. ಪ್ಲೀಸ್ ಮಾಡಿ. ನಿಮ್ಮ ಒಂದು ಮನಸ್ಸಿಗೆ ಅದು ಬ್ಲೆಸ್ಸಿಂಗ್ ಆಗುತ್ತೆ. ಆ ಒಂದು ಬ್ಲೆಸ್ಸಿಂಗು, ಸೊ ನನಗೂ ಕೂಡ ಬ್ಲೆಸ್ಸಿಂಗು, ನಿಮಗೂ ಕೂಡ ಬ್ಲೆಸ್ಸಿಂಗು. ಐ ಹೋಪ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ನಾನು ಅಂದಾಗ ಮಾಡಿ ಸಾಕು, ನನಗೇನೋ ಕೂಡ ಬೇಡ, ಓಕೆನಾ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಒಂದು ಹೊಸ ಎಪಿಸೋಡ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ರೀ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ.